ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಏನಪ್ಪ ಅಂದರೆ ಮಾಲ್ಡೀವ್ಸ್ ಮತ್ತು ಭಾರತದ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು. ಅದಕ್ಕೆ ಕಾರಣ ಯಾರು ಅಂದರೆ ಮತ್ಯಾರೂ ಅಲ್ಲ, ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜು. ಹೌದು ಸ್ನೇಹಿತರೆ, ಮೊಹಮ್ಮದ್ ಮುಯಿಜು ಕೊಟ್ಟಿರುವಂತಹ ಹೇಳಿಕೆಗಳು, ಭಾರತದ ಬಗ್ಗೆ ಆತ ಹೊಂದಿರುವಂತಹ ಒಲವುಗಳು ಇಂತಹ ಕೆಲಸವನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆತನ ಪ್ರಮುಖ ಉದ್ದೇಶ, ಪ್ರಮುಖ ಟಾರ್ಗೆಟ್ ಏನಂದರೆ ಮಾರ್ಚ್ 10ರ ಒಳಗಾಗಿ ಅಲ್ಲಿರುವಂತಹ ಸೇನೆಯನ್ನು ವಾಪಸ್ ಕರೆಸಿಕೊಳ್ಬೇಕು ಎನ್ನುವಂತಹ ಮಾತನ್ನು ಹೇಳಿ ಹಲವು ವಿವಾದಕ್ಕೆ ಕಾರಣವಾಗಿದ್ದ. ಅದೇ ಕಾರಣಕ್ಕೆ ಭಾರತ ಕೂಡ ಅದರ ಬಗ್ಗೆ ಯೋಚನೆ ಮಾಡುವುದಾಗಿ ಹೇಳಿತು. ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸಿದ ಮಾಲ್ಡೀವ್ಸ್ನ ಅಧ್ಯಕ್ಷ ಇದೀಗ ಒಂದು ರೀತಿ ಬಗ್ಗಿದ್ದಾನೆ ಅಂದರೂ ತಪ್ಪಾಗಲ್ಲ, ಭಾರತದ ಮುಂದೆ ಮಂಡಿಯೂರಿದ್ದಾನೆ. ಅದ್ಯಾಕೆ ಅಂದರೆ ಸ್ನೇಹಿತರೆ, ಇಷ್ಟು ದಿನ ಭಾರತೀಯ ಸೇನೆಯನ್ನು ವಾಪಸ್ ಪಡ್ಕೊಳ್ಳಿ ಎನ್ನುವಂತಹ ಮುಯಿಜು ಈಗ ಸೇನೆಯನ್ನು ವಾಪಸ್ ಪಡ್ಕೊಳ್ಳೋದು ಬೇಡ, ರೀಪ್ಲೇಸ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಸ್ನೇಹಿತರೆ, ಏನಿದು ರೀಪ್ಲೇಸ್ಮೆಂಟ್? ಈಗ ಭಾರತದ ವಿರುದ್ಧ ರುಚಿಗೆದ್ದಂತಹ ಮಾಲ್ಡೀವ್ಸ್ನ ಅಧ್ಯಕ್ಷ ದಿಢೀರಂತ ತಣ್ಣಗಾಗಿದ್ಯಾಕೆ? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ಮಾಲ್ಡೀವ್ಸ್ ಬಾಯ್ಕಾಟ್ ಅಥವಾ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಒಂದು ಅಭಿಯಾನವನ್ನು ಭಾರತ ಶುರು ಮಾಡಿತ್ತು. ಈ ಅಭಿಯಾನದಿಂದ ಮಾಲ್ಡೀವ್ಸ್ಗೆ ಆರ್ಥಿಕ ಹೊಡೆತ ಯಾವ ರೀತಿ ಹೊಡೆದಿತ್ತು ಅಂದರೆ ಮತ್ತೆ ಚೇತರಿಸಿಕೊಳ್ಳಲಾಗದ ರೀತಿ ಹೊಡೆದಿತ್ತು. ಅದೇ ಕಾರಣಕ್ಕೆ ಇಡೀ ಮಾಲ್ಡೀವ್ಸ್ನ ಅಧ್ಯಕ್ಷ ಏನಿದ್ದಾನೆ ಆತನ ವಿರುದ್ಧ ರೊಚ್ಚಿಗೆದ್ದಿತ್ತು. ಇಂತಹ ಸಮಯದಲ್ಲಿ ಇದೀಗ ಮತ್ತೆ ಭಾರತ ಒಂದು ಆರ್ಥಿಕ ಹೊಡೆತವನ್ನು ಕೊಟ್ಟಿದೆ. ಅದೇ ಕಾರಣಕ್ಕೆ ಇದೀಗ ಮಾಲ್ಡೀವ್ಸ್ ಮಂಡಿಯೂರಿದೆ. ಹಾಗಾದರೆ ಭಾರತ ಅಂತಹ ಹೊಡೆತ ಏನು ಕೊಡ್ತು ಅಂತೀರಾ? ಎಸ್ ಸ್ನೇಹಿತರೆ, ಇತ್ತೀಚೆಗಷ್ಟೇ ಫೆಬ್ರವರಿ 1ರಂದು ನಮ್ಮ ಭಾರತ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದು ಕೂಡ ಮಧ್ಯಂತರ ಬಜೆಟ್. ಈ ಬಜೆಟ್ನಲ್ಲಿ ಮಾಲ್ಡೀವ್ಸ್ಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಕಾದಿತ್ತು. ಅದೇನಪ್ಪ ಅಂದರೆ, ಇಷ್ಟು ದಿನ ಮಾಲ್ಡೀವ್ಸ್ಗೆ ಅನುದಾನವನ್ನು ಕೊಡ್ತಾ ಇದ್ವಲ್ಲ, ಅದರಲ್ಲಿ ಬಹುತೇಕ 25ರಷ್ಟನ್ನು ಕಡಿತ ಮಾಡಲಾಗಿತ್ತು. ಸೊ ಆ ಕಾರಣದಿಂದ ಮಾಲ್ಡೀವ್ಸ್ಗೆ ಒಂದು ಹೊಡೆತ ಉಂಟಾಗಿದ್ದು, ಅದನ್ನು ಗಮನಿಸಿದಂತಹ ಏನು ಮಾಲ್ಡೀವ್ಸ್ ಇದೆ ಈಗ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ. ಸ್ನೇಹಿತರೆ, ಹಾಗಂತ ಹೇಳಿ ಕೇವಲ ಮಾಲ್ಡೀವ್ಸ್ಗೆ ಇಂತಹದ್ದೊಂದು ತೀರ್ಮಾನ ತೆಗೆದುಕೊಳ್ಳೋದಂದರೆ ಖಂಡಿತವಾಗಿಯೂ ಜಾಸ್ತಿ ಮಾಲ್ಡೀವ್ಸ್ಗೆ ಇದು ಹೊಡೆತ ಆಗುತ್ತೆ. ನಿರ್ಮಲಾ ಸೀತಾರಾಮನ್, ಹಣಕಾಸು ಸಚಿವೆ ಏನಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಲಕ್ಷದ್ವೀಪವನ್ನು ಪ್ರತ್ಯೇಕವಾಗಿ ಅಲ್ಲಿ ಪ್ರಸ್ತಾಪಿಸಿ ಈ ವಿಚಾರವನ್ನು ಹೇಳಿದ್ದ ಕಾರಣ ಮಾಲ್ಡೀವ್ಸ್ಗೆ ಇದೊಂದು ರೀತಿ ಹೊಡೆತ. ಇನ್ನು ಸ್ನೇಹಿತರೆ, ಈ ಅನುದಾನವನ್ನು ಕೇವಲ ಭಾರತ ಕೊಡುತ್ತಾ ಅಂದರೆ ಖಂಡಿತ ಇಲ್ಲ. ಭಾರತ ಕೊಡುತ್ತೆ, ಚೀನಾ ಕೊಡುತ್ತೆ, ಅಮೆರಿಕ ಕೊಡುತ್ತೆ, ಎಲ್ಲವೂ ದೇಶಗಳು ಕೊಡ್ತವೆ. ಅಂದರೆ ತಮಗೆ ಯಾವ ದೇಶ ಬೇಕೋ ಆ ದೇಶಕ್ಕೆ ಅನುದಾನವನ್ನು ಕೊಡ್ತಾರೆ. ಅಂದರೆ ಈ ಅನುದಾನವನ್ನು ಒಂದು ಸರಿ ಕೊಟ್ಟ ಮೇಲೆ ಅದನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ. ಅಂದರೆ ಸ್ನೇಹಕ್ಕೋಸ್ಕರ ಅಥವಾ ಮುಂದೆ ಎಂದಾದರೂ ನಮಗೋಸ್ಕರ ಬೇಕಾಗುತ್ತೆ ದೇಶಗಳು ಎನ್ನುವಂತಹ ಕಾರಣಕ್ಕೆ ಬಡ ರಾಷ್ಟ್ರಗಳಿಗೆ ಇಂತಹದ್ದೊಂದು ಅನುದಾನವನ್ನು ಕೊಡುತ್ತೆ. ಭಾರತ ಕೂಡ ಏನು ಮಾಲ್ಡೀವ್ಸ್ಗಷ್ಟೇ ಅಲ್ಲ, ಬಾಂಗ್ಲಾದೇಶ ಕೊಡುತ್ತೆ, ಶ್ರೀಲಂಕಾ ಕೊಡುತ್ತೆ, ಭೂತಾನಿಗೆ ಕೊಡುತ್ತೆ, ಹೀಗೆ ಹಲವಾರು ದೇಶಗಳಿಗೆ ಅನುದಾನವನ್ನು ಕೊಡುತ್ತೆ. ಸೊ ಈ ಅನುದಾನದಲ್ಲಿ ಭಾರತ ಸುಮಾರು 5,000 ಕೋಟಿಯನ್ನು ಕೊಡ್ತಾ ಇತ್ತು ಪ್ರತಿ ವರ್ಷ. ಈ ಬಾರಿ ಸುಮಾರು 4,000 ಕೋಟಿಯಷ್ಟು ಅನುದಾನವನ್ನು ಕೊಡ್ತಾ ಇದೆ. ಅದರ ಸುಮಾರು 10% ಕಡಿಮೆ ಮಾಡಿದೆ. ಅದರಲ್ಲಿ ವಿಶೇಷವಾಗಿ ಮಾಲ್ಡೀವ್ಸ್ಗೆ 25% ಕಡಿತವನ್ನು ಮಾಡಿತ್ತು. ಆ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಮಾಲ್ಡೀವ್ಸ್ಗೆ. ಅಂದರೆ ನೀವು ನಮ್ಮ ಜೊತೆಯಲ್ಲೇ ಇರೋದೇ ಆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನ ಸಿಗುತ್ತೆ. ಸೊ ನಾವು ಸಂಪೂರ್ಣವಾಗಿ ನಿಮ್ಮ ಸಂಬಂಧವನ್ನು ಕಳೆದುಕೊಳ್ತಾ ಇಲ್ಲ. ಸೊ ನೀವು ಮಾಡುತ್ತಿರುವಂತಹ ವಿವಾದಕ್ಕೆ ನಾವು ಕಡಿಮೆ ಕೊಟ್ಟಿದ್ದೀವಿ, ನೀವೇನಾದರೂ ಸರಿ ಹೋದರೆ ಜಾಸ್ತಿ ಅನುದಾನವನ್ನು ಕೊಡ್ತೀವಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಅತಿ ಹೆಚ್ಚು ಅನುದಾನವನ್ನು ಈ ಬಾರಿ ನಾವು ಯಾವ ದೇಶಕ್ಕೆ ಕೊಟ್ಟಿದ್ದೀವಿ ಅಂದರೆ ಭೂತಾನ್ಗೆ ಕೊಟ್ಟಿರುವಂತಹದ್ದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಇನ್ನು ಸ್ನೇಹಿತರೆ, ಈ ಅನುದಾನ ಕಟ್ಟಾದಮೇಲೆ ಇದೀಗ ರೀಪ್ಲೇಸ್ಮೆಂಟ್ ಆರ್ಮಿ ಎನ್ನುವಂತಹ ತತ್ವವನ್ನು ಶುರು ಮಾಡಿದೆ. ಅಂದರೆ ಈಗ ಸೇನೆಯನ್ನು ಮಾರ್ಚ್ 10ರೊಳಗೆ ಕರ್ಕೋಬೇಕು ಅಂತ ಹೇಳಿತ್ತು. ಆದರೆ ಇದೀಗ ರೀಪ್ಲೇಸ್ಮೆಂಟ್ ಅಂದರೆ ಏನಂದರೆ, ಈಗ ರೀಪ್ಲೇಸ್ಮೆಂಟ್ ಅಂದರೆ ಈಗೇನು ಸೈನಿಕರಿದ್ದಾರೆ ಅವರನ್ನು ಬದಲಿಸೋದು ಅಥವಾ ಅವರ ಹಾಕಿರುವಂತಹ ಯೂನಿಫಾರ್ಮ್ ಆ ಥರದ್ದು. ಅಂದರೆ ನೀವು ಕೊಟ್ಟಿರುವಂತಹ ವಿಮಾನಗಳಿರಬಹುದು, ನೀವು ಕೊಟ್ಟಿರುವಂತಹ ವ್ಯವಸ್ಥೆ ಏನಿದೆ ಅದೆಲ್ಲವೂ ಅಲ್ಲೇ ಇರಲಿ, ಆದರೆ ಸೇನೆಯನ್ನು ಬದಲಿಸಿ ಎನ್ನುವಂತಹ ಮಾತನ್ನು ಹೇಳಿದೆ. ಹೌದು ಸ್ನೇಹಿತರೆ, ಇಂದಿನ ಬಜೆಟ್ನಲ್ಲಿ ಭಾರತ ಟೋಟಲ್ ಮಾಲ್ಡೀವ್ಸ್ಗೆ ಕೊಟ್ಟಿದ್ದಂತಹ ಬಜೆಟ್ನ ಮೊತ್ತ ಎಷ್ಟು ಅಂದರೆ 700 ಕೋಟಿಯನ್ನು ಕೊಟ್ಟಿತ್ತು. ಆದರೆ ಈ ಬಾರಿ 400 ಕೋಟಿಯನ್ನು ಕೊಡುವ ಮೂಲಕ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಮಾಲ್ಡೀವ್ಸ್ ಮತ್ತು ಭಾರತದ ಏನು ಸಂಬಂಧ ಏನಿದೆ ಅದು ಹದಗೆಟ್ಟಿದ್ದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಏನು ಬಜೆಟ್ನಲ್ಲಿ ಮಂಡನೆಯಾದ ಆ ಲಕ್ಷದ್ವೀಪದಿಂದಲೇ ಇದೆಲ್ಲ ಆಗಿದ್ದು. ಹೌದು ಸ್ನೇಹಿತರೆ, ವರ್ಷದ ಮೊದಲಿಗೆ ನರೇಂದ್ರ ಮೋದಿಯವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರು. ಆ ಭೇಟಿಯ ಬಳಿಕ ಒಂದು ಅಭಿಯಾನ ಶುರುವಾಯಿತು, ಲಕ್ಷದ್ವೀಪವನ್ನು ಅಭಿವೃದ್ಧಿಗೊಳಿಸಿ ಎನ್ನುವಂಥದ್ದು. ಭಾರತ ಸರ್ಕಾರ ಕೂಡ ಅದರ ಬಗ್ಗೆ ಗಮನವನ್ನು ಕೊಟ್ಟಿತ್ತು. ಆದರೆ ಅಲ್ಲಿನ ಕೆಲ ಸಚಿವರು ಮೋದಿಯ ವಿರುದ್ಧ
ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟರು. 3 ಸಚಿವರ ತಲೆದಂಡ ಕೂಡ ಆಯಿತು, ಅದು ನಿಮಗೆ ಗೊತ್ತಿರುವಂಥದ್ದು. ಅದಾದ ಮೇಲೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಇದ್ದಂತಹ ಸಂಬಂಧ ನಿಧಾನವಾಗಿ ಹೊರಗಡೆ ಹೋಗುವಂತಹ ಕೆಲಸ ಆಯಿತು. ಅದಾದ ಮೇಲೆ ಅದಕ್ಕೆ ಆರ್ಥಿಕ ಹೊಡೆತಗಳು ಬಿತ್ತು. ಅಲ್ಲಿನ ಅಧ್ಯಕ್ಷನು ಕೂಡ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ದ. ಅದರಲ್ಲೂ ಕೂಡ ಚೀನಾ ದೇಶಕ್ಕೆ ಹೋಗಿ ಪ್ರವಾಸಿಗರನ್ನು ಕೇಳ್ದ. ಅದಾದಮೇಲೆ ಭಾರತದ ಪ್ರವಾಸಿಗರು ತುಂಬ ಜನ ಹೋಗ್ತಿದ್ರು, ಕಡಿಮೆ ಮಾಡಿದರು. 1ನೇ ಪ್ಲೇಸ್ನಲ್ಲಿದ್ದಂತಹ ಮಾಲ್ಡೀವ್ಸ್ 5ನೇ ಪ್ಲೇಸಿಗೆ ಬಂತು. ಇವೆಲ್ಲ ವಿಚಾರಗಳನ್ನು ಗಮನಿಸಿ ಒಟ್ಟಲ್ಲಿ ಆಮೇಲೆ ಅಮೇರಿಕ ಕೂಡ ಅಷ್ಟೇ, ಅಂದರೆ ನಮ್ಮ ಸೇನೆಯನ್ನು ವಾಪಸ್ ತೆಗೆದುಕೊಳ್ತೀವಿ ಅಂದರೆ ಅವರು ಮಾಲ್ಡೀವ್ಸ್ನಲ್ಲಿ ಒಂದು ಸೇನೆಯನ್ನು ಇಡೋಕ್ಕೆ ನಾವು ಸಿದ್ಧ ಅಂತ ಹೇಳಿದರು. ಇನ್ನು ಪಾಕಿಸ್ತಾನ ಕೂಡ ಹೇಳ್ತು, ಅಂದರೆ ಏನಾದರೂ ಭಾರತ ಅಲ್ಲಿಂದ ಹೋಯ್ತು ಅಂದರೆ ನಮ್ಮದೇ ಸೇನೆ ಕೊಡ್ತೀವಿ, ನಾವೇ ಸಹಾಯ ಕೊಡ್ತೀವಿ ಎನ್ನುವಂಥದ್ದು. ಅಂದರೆ ಅಲ್ಲಿರೋ ಪಾಕಿಸ್ತಾನಕ್ಕೆ ತಿನ್ನೋಕೆ ಅನ್ನ ಇಲ್ಲ, ಆದರೆ ಮಾಲ್ಡೀವ್ಸ್ಗೆ ಸಹಾಯ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿತ್ತು. ಇನ್ನು ಟರ್ಕಿ ಡ್ರೋನ್ಗಳನ್ನು ಕೊಡ್ತೀನಿ ಎನ್ನುವಂಥ ವಿಚಾರ ಕೂಡ ಹೇಳಿತ್ತು. ಒಟ್ಟಲ್ಲಿ ಹಲವಾರು ಬದಲಾವಣೆಗಳಾಗಿದ್ವು ಸ್ನೇಹಿತರೆ. ಒಟ್ಟಿನಲ್ಲಿ ಭಾರತ ಮತ್ತು ಮಾಲ್ಡೀವ್ಸನ್ನು ದೂರ ಇಡೋಕ್ಕೆ ಹಲವು ದೇಶಗಳು ಗುದ್ದಾಡಿದ್ವು. ಆದರೆ ಭಾರತ ಅದ್ಯಾವುದಕ್ಕೂ ಎಡೆಯನ್ನು ಮಾಡಿಕೊಡ್ಲಿಲ್ಲ. ಈಗಲೂ ಕೂಡ ಬಜೆಟ್ನಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲನ್ನು ಮಾಡಿಲ್ಲ. ಏನು 700 ಕೊಡ್ತಿದ್ರು, ಈಗ 400 ಕೋಟಿಯನ್ನು ಕೊಟ್ಟಿದೆ. ಅಂದರೆ ನಾವು ತೀರಾ ನಿಮ್ಮನ್ನು ಕಡೆಗಣಿಸಿಲ್ಲ, ಒಂದು ವೇಳೆ ನೀವು ನಮ್ಮ ಜೊತೆಗಿದ್ರೆ ಇನ್ನೂ ಹೆಚ್ಚು ಅನುದಾನವನ್ನು ಕೊಡ್ತೀವಿ ಎನ್ನುವ ಮೂಲಕ ಮಾಲ್ಡೀವ್ಸ್ಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದೆ. ಇನ್ನು ಸೇನೆ ವಿಚಾರದಲ್ಲಿ ನಿಮಗೆ ಗೊತ್ತಿದೆ, ಸೇನೆ ವಾಪಸ್ ಪಡ್ಕೊಳ್ತಿಲ್ಲ, ಆದರೆ ರೀಪ್ಲೇಸ್ಮೆಂಟ್ ಮಾಡಿ ಎನ್ನುವಂತಹ ಹಂತಕ್ಕೆ ಬಂದು ಇದೀಗ ನಿಂತಿರುವ ಕಾರಣ ಭಾರತ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದು. ಮಾರ್ಚ್ 10ರಲ್ಲಿ ಅಂದರೆ ಏನು 3 ತುಕಡಿಗಳಿವೆ, ಅದರಲ್ಲಿ 1 ತುಕಡಿಯನ್ನು ಮಾರ್ಚ್ 10ರಂದು ಬದಲಿಸಲಿದ್ದು, ಇನ್ನು 2 ತುಕಡಿಗಳನ್ನು ಮೇ 10ರೊಳಗೆ ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಭಾರತದ ನಡೆ ಮಾಲ್ಡೀವ್ಸ್ಗೆ ಇಷ್ಟ ಆಗ್ತಾ ಇದೆ. ಮಾಲ್ಡೀವ್ಸ್ ನಿಧಾನವಾಗಿ ಹಂತವಾಗಿ ಭಾರತದ ಪರ ಮತ್ತೆ ವಾಲ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.